ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದಂತೂ ಒಂದು ರ್ಯಾಂಡಮ್ ವ್ಲಾಗ್. ಸೊ ಸ್ಯಾಟರ್ಡೆ ಸಂಡೇ ಏನೇನೋ ಪ್ಲ್ಯಾನ್ಸ್ ಕೆಲಸಗಳಿತ್ತು, ಸೊ ಅವೆಲ್ಲ ಇಲ್ಲಿ ರೆಕಾರ್ಡ್ ಮಾಡ್ತಾ ಹೋದೆ. ಮಗಳಿಗೆ ಇಲ್ಲಿ ಗುಡ್ ಮಾರ್ನಿಂಗ್ ಹೇಳು ಅಂತ ಹೇಳ್ತಾ ಇದ್ದೆ. ಅವಳದು 10:30 ಅಥವಾ 11 o'clock ಹಾಗೆ ಫಸ್ಟ್ ಸ್ನ್ಯಾಪ್ ಟೈಮ್. ಇವತ್ತು ನಿದ್ದೆ ಆಗಿರಲಿಲ್ಲ, ಆಲ್ರೆಡಿ 12 o'clock ಆಗಿತ್ತು. ಸೊ ನಿದ್ದೆ ಮೂಡಲ್ಲಿದ್ದಾಳೆ. ಸೊ ಡೋಂಟ್ ಮೈಂಡ್ ಹರ್ ಮೂಡ್. ಸೊ ಹಾಗೆ ಮಾತಾಡ್ಕೊಂಡು ನಾವಿವತ್ತು ಶಾಪಿಂಗ್ ಅಂತ ಹೊರಟಿದ್ದೀವಿ. ಶಾಪಿಂಗ್ ಎಲ್ಲಿ ಅಂತ ತೋರಿಸ್ತೀನಿ ಬನ್ನಿ, ಜೊತೆಗೆ ಹೋಗ್ತಾ ಹೋಗ್ತಾ ಮಾತಾಡೋಣ. ಸೊ ನಾನು, ಮಗಳು ಆ್ಯಂಡ್ ಹಸ್ಬೆಂಡ್ 3 ಜನ ಹೊರಟ್ವಿ. ಕೊನೆಗೂ ಹಾಯ್ ಹೇಳಿದ್ಲು. ಆ ಥರ ಶಾಪಿಂಗ್ ಏನಿಲ್ಲ, ಆ್ಯಕ್ಚುಲಿ ಹೊರಟಿದ್ದು ನಾವು ಡಿ-ಮಾರ್ಟ್ಗೆ ಸ್ವಲ್ಪ ಮನೆಗೆ ಏನೇನೋ ಥಿಂಗ್ಸ್ ತೊಗೊಬೇಕಿತ್ತು, ಗ್ರಾಸರಿ ತೊಗೋಬೇಕಿತ್ತು. ಹಾಗೆ ಮಾತಾಡ್ಕೊಂಡು ಹೊರಟ್ವಿ. ಆ್ಯಕ್ಚುಲಿ ನಾನು ವಾಯ್ಸ್ ರೆಕಾರ್ಡ್ ಅಲ್ಲೇ ಅಂದರೆ ಆಟೋಮೆಟಿಕಲಿ ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು. ಬಟ್ ಅದೇನೋ ಫುಲ್ ಸೌಂಡ್ ಬರ್ತಾ ಇದೆ. ಇನ್ನು ಕಾರಲ್ಲಿ ಇದ್ದಿದ್ದಕ್ಕೋ ಅಥವಾ ಮಗಳು ಮತ್ತು ನನ್ನ ಮಧ್ಯ ಮೈಕ್ ಇದ್ದಿದ್ದಕ್ಕೋ ಗೊತ್ತಿಲ್ಲ. ಸೊ ಹಾಗಾಗಿ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ನ ಮಾತಾಡಿಸ್ತಿದ್ದೆ. ಅವ್ರು ಆ್ಯಕ್ಚುಲಿ ಬೆಳಗ್ಗೆ ಏನೋ ತಿಂಡಿ ಕಡಿಮೆ ಆಯಿತು ಅಂತ ಏನೋ ಆಮೇಲೆ ಹೇಳ್ತಾ ಇದ್ರು, ಸಾಕಾಗಿಲ್ವಂತೆ ಅಂತ. ಅದಕ್ಕೆ ಹೊಟ್ಟೆಗೆ ಹಿಟ್ಟಿಲ್ಲ, ಬಾಯಿಗೆ ಮಾತಿಲ್ಲ ಅಂತ ರೇಗಿಸ್ತಾ ಇದ್ದೆ. ಬಂದು ತಲುಪಿದ್ದೀವಿ. ವೀಕೆಂಡ್ ಆಗಿರೋದ್ರಿಂದ ಫುಲ್ ರಶ್ ಇದೆ. ಗೊತ್ತಿಲ್ಲ ಇನ್ ಮೇಲೆ ಫ್ಲೋರ್ಗಳೆಲ್ಲ ಹೆಂಗಿದಾವೆ ಅಂತ. ನೋಡೋಣ ಬನ್ನಿ. ಹಾಯ್ ಮಾಡಿ ಒಂದು ಹಾಯ್. ನಮ್ಮ ಮೇಡಮ್ ಅವರು ಗಾಡಿಯಲ್ಲಿ ಕುತ್ಕೊಂಡು ರೆಡಿ ಆದ್ರು. ಹಲೋ. ಇಷ್ಟೊಳಗೆ ಈ ಗಾಡಿಯಲ್ಲಿ ಕೂರ್ತಾ ಇರ್ಲಿಲ್ಲ, ಅಳ್ತಾ ಇದ್ಲು. ಬಟ್ ಇವತ್ತು ಅದ್ರಲ್ಲಿ ಕೂತ್ಬಿಟ್ಟು ನಾನು ಬೇಡ ಬಂತೆ, ನನ್ನನ್ನು ಅಳ್ತಾ ಇದ್ದಾಳೆ. ಇಟ್ಕೊಂಬೇಡ ಹೋಗಾಚೆ ಅಂತ. ಸ್ವಲ್ಪ ಸ್ಟೋರೇಜ್ ಬಾಕ್ಸಸ್ ಬೇಕಿತ್ತು. ಸೊ ಅದನ್ನೆಲ್ಲ ಯಾವ್ದಾದ್ರು ಬೇಕು ಅಂತ ತಗೊಂಡು ಹೊರಟ್ವಿ. ನನ್ನ ಮಗಳಿಗೆ ಸ್ಟೋರೇಜ್ ಬಾಕ್ಸಸ್ ಅಂದರೆ ಈ ಥರ ಬಾಕ್ಸಸ್ಸಲ್ಲೇ ಆಟಗಳು, ಒಂದು ಕ್ಯಾಪು ಒಂದು ಬಾಟ್ಲ್ ಇದ್ರೆ ಸಾಕು, ಅವಳದು ಆಟ ನಡೀತಾ ಇರುತ್ತೆ. ಮೇಲ್ಗಡೆ ಫಸ್ಟ್ ಫ್ಲೋರ್ ಶಾಪಿಂಗ್ ಮುಗಿಸ್ಕೊಂಡು ಕೆಳಗಡೆ ಗ್ರಾಸರಿ ಸ್ಟೋರ್ ಕಡೆ ಬಂದ್ವಿ. ನಮ್ಮ ಬಂಗಾರಮ್ಮ ನಿದ್ದೆ ಮಾಡ್ತಿದ್ದಾಳೆ. ಭರ್ಜರಿ 10,000 ಶಾಪಿಂಗ್ ಅಂತೆ. ಮನೆಗೆ ಹೋಗ್ಬಿಟ್ಟು ನೋಡ್ಬೇಕು ಏನೇನಿದೆ ಅಂತ. ಯಾರದು? ಇದ್ಯಾವುದು? ಜೀವನ್ ಆಹಾರ್. ಜೀವನ್ ಆಹಾರ್. ಇಲ್ಲೊಬ್ರು ಅನ್ಲಿಮಿಟೆಡ್ ಫುಡ್ ಸ್ಟಾರ್ಟ್ ಮಾಡ್ತಿದ್ದಾರೆ. ನೋ ಶೇರಿಂಗ್ ಅಂತೆ, ನಾವ್ಯಾರು ಮುಟ್ಬಾರ್ದಂತೆ ಅಂತ ಹೋಟ್ಲವ್ರು ಹೇಳಿದ್ದಾರೆ. ನೋಡೋಣ ಎಷ್ಟು ಖಾಲಿ ಮಾಡ್ತಾರೆ ಅಂತ. ನಾವು ಎಗ್ ರೈಸ್ ಅಲ್ಲಿ ಇದೀವಿ, ಬಟ್ ಕಬಾಬ್ ಇನ್ನ ಬಂದಿಲ್ಲ. ಸೊ ಇಲ್ಲಿ ಎಗ್ ರೈಸ್ ತಿನ್ನೋರು ಇಲ್ಲಿದ್ದಾರೆ. ಕಬಾಬ್ ಬಂತು. ಕಬಾಬು ಮಗಳು ತಿಂತಾ ಇದ್ದಾಳೆ, ನೋಡೋಣ ಹೆಂಗಿದೆ ಅಂತ. ರೈಸ್ ತಿನ್ಬೇಕು. ಜನ ರೈಸ್ ತಿಂತಾ ಇಲ್ಲ, ಓನ್ಲಿ ಕಬಾಬ್ ತಿಂತಾ ಇದ್ದಾರೆ. ಯಮ್ಮಿ ಯಮ್ಮಿ. ಇದೇ ನಾವು ಊಟಕ್ಕೆ ಹೋಗಿದ್ದಿದ್ದು ಹೋಟೆಲ್ ಜೀವನ್ ಆಹಾರ್. ಜೀವನ್ ಆಹಾರದಲ್ಲಿ ಮಧ್ಯಾಹ್ನದ ಆಹಾರ ಉಪಹಾರ ಮುಗಿಯಿತು. ಎಲ್ಲ ಹೊಟ್ಟೆ ತುಂಬಿಸಿ ನೋಡಿ ಇಲ್ಲಿ. ಓಯ್ ಹಲೋ. ಚೆನ್ನಾಗಿತ್ತು, ಪರವಾಗಿಲ್ಲ. 299 ಅನ್ಲಿಮಿಟೆಡ್ಗೆ ಸುಮಾರಾಗೆ ಕೊಟ್ರು. ಚಿಕನ್ ಕರಿ 2 ಥರದ್ದು, ಒಂದು ಗ್ರೀನ್ ಚಿಕನ್ನು, ಒಂದು ಮಾಮೂಲಿ ರೆಡ್ ಚಿಕನ್ನು. ಆಮೇಲೆ 3 ಪೀಸ್ ಏನೋ ಕಬಾಬ್ ಕೊಟ್ರು, ದಪ್ಪ ಇತ್ತು, ಇಷ್ಟಿಷ್ಟು ದಪ್ಪ ಇತ್ತು. ಆಮೇಲೆ ಇನ್ನೇನಿತ್ತು, ವೈಟ್ ರೈಸ್ ಕೊಟ್ರು. ಬಿರಿಯಾನಿ ರಿಪೀಟ್ ಕೊಟ್ರು 2 ಸತಿ. ಸಾಂಬಾರ್ ಕೊಟ್ರು, ಚೆನ್ನಾಗಿದೆ. ನಾನು ತಿಂದಿಲ್ಲ, ಇಲ್ಲಿ ಬ್ಯಾಟಿಂಗ್ ಅವ್ರು ತಿಂದಿರೋದು. ಅಂಡ್ ನಾವು ಎಗ್ ರೈಸ್ ಅಂಡ್ ಕಬಾಬ್ ಚೆನ್ನಾಗಿತ್ತು. ಎಗ್ ರೈಸ್ ಸ್ವಲ್ಪ ಮೆತ್ತಗೆ ಇತ್ತು, ಬೇಕಿತ್ತು ಮೆತ್ತಗೆನೆ. ಯೂಶಲಿ ಎಗ್ ರೈಸು ಓವರ್ ಉದ್ರುದ್ರು ಇರುತ್ತೆ, ಗಟ್ಟಿ ಇರುತ್ತೆ, ಮಕ್ಳಿಗೆ ತಿನ್ನೋಕೆ ಕಷ್ಟ. ಬಟ್ ಇವರು ಸ್ವಲ್ಪ ಮೆತ್ತಗೆನೆ ಕೊಟ್ಟಿದ್ರು. ಬಿಸಿ ಇದ್ದಿದ್ದಕ್ಕೋ ಗೊತ್ತಿಲ್ಲ, ಬಟ್ ಮೆತ್ತಗಿತ್ತು, ಚೆನ್ನಾಗಿತ್ತು. ಸೊ ಅವಳು ಊಟ ಮಾಡೋದು ಚೆನ್ನಾಗಿತ್ತು. ಓಕೆ. 589 ಅಂದ್ರೆ ಆಲ್ಮೋಸ್ಟ್ 600 ಹತ್ರ ಏನೋ ಆಯ್ತು. ಓಕೆ, ಒನ್ ಟೈಮಿಗೆ ಫೈನ್. ಹಾಯ್. ನಾವು ವಾಪಸ್ ಮನೆಗೆ ಬಂದಾಗಿದೆ. ನಮ್ದು ಡ್ರೆಸ್ ಚೇಂಜ್ ಆಯ್ತು, ಇವ್ರದ್ದಾಗಿಲ್ಲ, ಕೂತ್ಕೊಂಡಿದ್ದಾರೆ. ಸೇ ಹಾಯ್ ಇನ್ನೊಂದ್ಸತಿ. ಹಾಯ್. ನಾವು ಬಿರಿಯಾನಿ ಏನೋ ತಿಂದಿಲ್ಲ, ಬಟ್ ಓವರ್ ಅನಿಸ್ತಾ ಇದೆ. ಮೋಸ್ಟ್ಲಿ ಕಬಾಬ್ ಅನ್ಸುತ್ತೆ, ಅದಕ್ಕೆ ಸ್ವಲ್ಪ ಹಾಟ್ ವಾಟರ್. ಬೆಳಗ್ಗೆ ಹೇರ್ ವಾಶ್ ಮಾಡ್ಕೊಂಡು ಹೋಗಿದ್ದು, ಬರೋಷ್ಟರಲ್ಲಿ ಡ್ರೈ ಆಗಿದೆ.
ನಿಮ್ದೆಲ್ಲ ಊಟ ಆಯ್ತಾ? ಏನು ತಿಂದ್ರಿ? ವೀಕೆಂಡ್ ಸ್ಪೆಷಲ್ ಸ್ಯಾಟರ್ಡೇ. ಸೊ ಈ ವ್ಲಾಗ್ ಇನ್ನೂ ಕಂಟಿನ್ಯೂ ಆಗುತ್ತೆ. ಯಾವಾಗ ಎಂಡ್ ಮಾಡ್ತೀನಿ ಅಂತ ಎಂಡಲ್ಲಿ ಹೇಳ್ತೀನಿ. ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್. ಇದು ಸಂಡೇ ಮಾರ್ನಿಂಗ್, ಆಲ್ಮೋಸ್ಟ್ 6:30 ಹಾಗಾಗಿದೆ. ಆ್ಯಕ್ಚುಲಿ ನಾನು ನಿನ್ನೆ ಹೇಳೋದು ಮರ್ತೋದೆ. ಏನಂದರೆ ಮಮ್ಮಿ ಡ್ಯಾಡಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತ. ಸೊ ಸ್ಯಾಟರ್ಡೇ ಒಂದು 7-8 ಹಾಗೆ ಬಂದು ತಲುಪಿದ್ರು. ಅಂದರೆ ನಿನ್ನೆ ರಾತ್ರಿ ಅಷ್ಟೊತ್ತಿಗೆ ಬಂದು ತಲುಪಿದ್ರು. ಸೊ ಇವತ್ತು ಕರ್ಕೊಂಡು ಎಲ್ಲೋ ಆಚೆ ಹೋಗೋದಿತ್ತು, ಏನೋ ಕೆಲಸ ಇದೆ ಅಂತ ಬಂದಿದ್ದರು. ಹಾಗಾಗಿ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಹೊರಡಬೇಕಿತ್ತು. ಸೊ ನಮ್ಮದಾದರೆ ಸಿಂಪಲ್ ಬ್ರೇಕ್ಫಾಸ್ಟ್. ಸೊ ಮನೆಗೆ ಬಂದಾಗ ಅಪರೂಪಕ್ಕೆ ಬರೋದಲ್ವ, ಏನು ಮಾಡಬೇಕು ಅಂತ ಕೇಳಿದೆ. ಸೊ ಮಮ್ಮಿ ಉಪ್ಪಿಟ್ಟಾಗುತ್ತಾ ಅಂತ ಕೇಳಿದೆ. ಸೊ ಡ್ಯಾಡಿ ಸಹ ಇಲ್ಲ ತಿಂತೀನಿ ಅಂತಂದರು. ಅವ್ರಿಗೂ ಇಷ್ಟನೇ. ಸೊ ಹಾಗೆ ಬರೀ ಉಪ್ಪಿಟ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಉಪ್ಪಿಟ್ಟು ಕೇಸರಿಬಾತ್ ಮಾಡಿದ್ದೆ. ಆ್ಯಕ್ಚುಲಿ ಚೆನ್ನಾಗಾಗಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಎಲ್ಲಿ ಹೊರಟ್ವಿ ಅಂತ ಸದ್ಯಕ್ಕಂತೂ ಹೇಳಲ್ಲ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಇಲ್ಲಿ ರೆಡಿಯಾಗಿ ನಾವು ಆಲ್ರೆಡಿ ಹೋಗ್ತಾ ಇದ್ದೀವಿ, ನಾನು ಮಮ್ಮಿ. ದಟ್ಸ್ ಮೈ ಮಮ್ಮಿ. ವೀಡಿಯೋದಲ್ಲಿ ಬಂದಿದ್ರೆ ಗೊತ್ತಿಲ್ಲ, ಇದಕ್ಕಿಂತ ಮುಂಚೆ ಬರಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ನನ್ನ ಡ್ಯಾಡಿ, ಮಗಳನ್ನ ಹಿಡ್ಕೊಂಡು ಆ್ಯಂಡ್ ಹಸ್ಬೆಂಡ್ 5 ಜನ ಹೊರಟಿದ್ದೀವಿ. ಹಲೋ, ಮತ್ತೆ ಕಂಪ್ಲೀಟ್ಲಿ ರಾ ವಿಡಿಯೋ. ಸೊ ಇಷ್ಟೊತ್ತಿಗೆ ಎಲ್ಲಿ ಹೊರಟಿದ್ದೀನಿ ಅಂತನಾ, ಅಪ್ಪ ಅಮ್ಮ ವಾಪಸ್ ಊರ ಕಡೆ ಹೊರಟಿದ್ದಾರೆ. ಸೊ ಅವ್ರನ್ನ ಡ್ರಾಪ್ ಮಾಡಿ ಬರೋಣ. ಕಮ್. ಯಾರು? ಬಸ್ ಅವರು? ಓ, ಕಾರ್ದು ಏನೋ ಫ್ರೀ ತುಂಬಿಸೋರ್ ಥರ. ಕಚ್ಚಾಡ್ಕೊಳ್ಳೋದಿಲ್ಲ, ಜಗಳಾಡಿ ಪ್ರಯೋಜನ ಇಲ್ಲ ಅಂತ ಗೊತ್ತಲ್ಲ. ಎಲ್ಲ ಬಾಯ್ ಬಾಯ್ ಮಾಡಿ ಹೋಗ್ತಿದ್ದಾರೆ. ಯಾಕೆ ಮಮ್ಮಿ ಜೊತೆ ನಾನು ಹೋಗ್ತೀನಿ ಅಂತ ಕೂತ್ಕೊಂಡಿದ್ದಾಳೆ. ಅಳ್ತಾ ಇದ್ಲು, ಬಿಟ್ಟು ಇದ್ಲು. ಎಲ್ಲಿ ಹೋದ್ರು? ಫುಲ್ ಹತ್ಕೊಂಡು ಕಣ್ಣೀರು ಹಾಕೊಂಡು ಬರ್ತಿದ್ದಾಳೆ ಅವರ ಅಜ್ಜಿ ತಾತ ಅಲ್ಲ, ಮಮ್ಮಿ ಡ್ಯಾಡಿ ಅಂತ ಕರೆಯೋದವಳು. ಹಾಗಾಗಿ ಹತ್ಕೋ ಬರ್ತಾ ಇದ್ದಾಳೆ. ಅವಳಿಗೆ ಡ್ಯಾಡಿನ, ಮಮ್ಮಿ ಹೋದ್ರೂ ಪರವಾಗಿಲ್ಲ, ಡ್ಯಾಡಿ ಹೋಗೋಕ್ಕಿಲ್ಲ. ಬಿಕಾಸ್ ಡ್ಯಾಡಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಅವರಿಗೆ. ಎಲ್ಲ ಕಡೆ ಕರ್ಕೊಂಡು ತಿರುಗಾಡ್ತಾರೆ ಅಂತ. ಸೊ ಇವಾಗ ನಾವು ವಾಪಸ್ ನಮ್ಮ ಮನೆಗೆ. ಆಲ್ಮೋಸ್ಟ್ 9:30 ಹಂಗಾಗಿತ್ತು. ಸೊ 9:30 ಆದರೂ ಸಹ ಟ್ರಾಫಿಕ್ ಹೆವಿ ಇತ್ತು, ವೀಕೆಂಡ್ ಆಗಿದ್ದರಿಂದ. ಸೊ ಹಾಗೆ ಲೋಕಾರೂಢಿ ಮಾತಾಡಿಕೊಂಡು ಪಾಪ ಮಗಳು ಸಹ ಬೇಜಾರು ಮಾಡ್ಕೊಂಡು ಕೂತಿದ್ಲು, ಏನು ಮಾತಾಡ್ತಿರ್ಲಿಲ್ಲ. ಹಾಗೆ ಅವಳನ್ನ ಮಾತಾಡಿಸ್ಕೊಂಡು ಲೈಟ್ಸ್ ಎಲ್ಲ ತೋರಿಸ್ಕೊಂಡು ರೆಡ್ ಕಲರ್ ಕಾರ್, ಆ ಕಲರ್ ಕಾರ್ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡು ಬರ್ತಾ ಇದ್ವಿ. ಯಾಕೋ ತುಂಬ ಫೀಲ್ ಮಾಡ್ಕೋತಾ ಇದ್ದಾಳೆ, ದೊಡ್ಡೋಳಾಗ್ತಾ ಇದ್ದಾಳಲ್ವ, ಹಾಗಾಗಿ. ಬ್ಯಾಕ್ ಹೋಮ್. ಬ್ಯಾಕ್ ಹೋಮ್ ಬಂದಿದ್ದಾಯಿತು. ಇವಾಗ ಟೈಮ್ ಬಂದು 10 ಗಂಟೆ, ಅಂದರೆ 9:30 ಬಸ್ ಇದ್ದಿದ್ದು. ಸೊ ಬಸ್ಸಿಗೆ ಬಿಟ್ಟು ಏನಾಯಿತು, ಬಸ್ಸಿಗೆ ಬಿಟ್ಟು ಬಂದ್ವಿ. ಆಲ್ರೆಡಿ ಹೊರಟಿದಾರಂತೆ, ಕೆಂಗೇರಿ ರೀಚ್ ಆದ್ವಿ ಅಂತ ಹೇಳಿದ್ರು. ನಾವು ಫೋನ್ ಮಾಡಿದ್ವಿ ಮನೆಗೆ ಬಂದು. ಸೊ ಇವಾಗ ಫ್ರೆಶ್ ಅಪ್ ಆಗಿ ಇವ್ರು ಆಲ್ರೆಡಿ ತಾಚಿಗೆ ರೆಡಿ ಆಗಿಬಿಟ್ಟಿದ್ದಾರೆ. ಬಾಯ್, ಸಿಯಾ, ಗುಡ್ ನೈಟ್ ಹೇಳು. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಬಾಯ್, ಟೇಕ್ ಕೇರ್.